ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ಆಧಾರಿತ ಸ್ವಾಗತ. ನಾವು ಭಗವದ್ಗೀತೆಯ ಸಾಂಖ್ಯಯೋಗದ 11ನೇ ಶ್ಲೋಕ ಹಾಗೂ 12ನೇ ಶ್ಲೋಕವನ್ನ ಇಂದು ನಾವು ಮನನ ಮಾಡೋಣ. ಮೊದಲನೇದಾಗಿ ಸಾಂಖ್ಯಯೋಗದ 11ನೇ ಶ್ಲೋಕ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಭಗವಂತನ ಪ್ರವೇಶ. ಇದುವರೆಗೂ ಅರ್ಜುನ ಹೇಳಿದ್ದಾಯ್ತು, ನನ್ನ ಕೈಯಲ್ಲಿ ಆಗಲ್ಲಪ್ಪ, ಏನು ಮಾಡಕ್ಕಾಗಲ್ಲ ಅಂತಬಿಟ್ಟು ಶರಣಾಗತಿ ಆಗಿದ್ದು ನಾವು ಹಿಂದಿನ ತರಗತಿಯಲ್ಲಿ ನೋಡಿದೀವಿ. ಅವನು ಪೂರ್ತಿ ನನ್ನದು ಅನ್ನೋದು ಏನಿಲ್ಲ, ನನ್ನದನ್ನ ಬಿಟ್ಟಾಗ ಅದು ಶರಣಾಗತಿ. ನನ್ನ ಕೈಯಲ್ಲಿ ಏನು ನಡೆಯಲ್ಲ ಅನ್ನೋದು ನನಗೆ ಗೊತ್ತಾಗೋಗ್ಬಿಟ್ಟಿದೆ ಸಂಪೂರ್ಣ. ಅದಕ್ಕೆ ನಿನಗೆ ಶರಣಾಗಿದ್ದೀನಿ, ನೀನು ಗುರುವಾಗಿ ನನ್ನ ಶಿಷ್ಯನಾಗಿ ಸ್ವೀಕರಿಸಿ. ನನಗೆ ಗೊತ್ತಿದೆ ನಿನ್ಗೆ ತುಂಬಾ ಗೊತ್ತಿದೆ ಅನ್ನೋದು ನನಗೆ ಗೊತ್ತಿದೆ, ಆದ್ರಿಂದ ನಿನ್ನನ್ನ ಗುರು ಅಂತ ಬಿಟ್ಟು ನಾನು ನಿನ್ನಲ್ಲಿ ಶರಣಾಗಿದ್ದೀನಿ ಅಂತ ಹೇಳಿ ಅವನು ಸಂಪೂರ್ಣವಾಗಿ ಶರಣಾದಾಗ ಶ್ರೀಕೃಷ್ಣ ಇವಾಗ ಆ ಒಂದು ರೋಲ್, ಗುರುವಿನ ಪಾತ್ರವನ್ನ ತೆಗೆದುಕೊಂಡು ಶ್ರೀಕೃಷ್ಣ ಉಪದೇಶವನ್ನ ಪ್ರಾರಂಭಿಸ್ತಾನೆ. ಇದೆ ಮೊಟ್ಟ ಮೊದಲನೆಯ ಶ್ಲೋಕ. ಹೇಗೆ ನಮಗೆ ಯಾವಾಗ ನಾವು ಶರಣಾಗ್ತೀವೋ, ನನಗೆ ನಾನು ಇನ್ನು ಉನ್ನತವಾದದ್ದನ್ನ ಕಲಿಬೇಕು, ನನಗ್ ಗೊತ್ತಿಲ್ಲದೆ ಇರೋಂತಹದ್ದು ಏನೋ ಇದೆ, ಅದನ್ನ ನಾನು ತಿಳ್ಕೊಳ್ಬೇಕು, ಆ ಸತ್ಯವನ್ನ ನಾನು ತಿಳ್ಕೊಳ್ಬೇಕು ಅಂತ ನಾನು ಯಾವಾಗ ನನ್ನ ಮನಸ್ಸು ಪರಿಶುದ್ಧವಾಗಿ ನಾನು ಯಾವಾಗ ಶರಣಾಗ್ತೀನೋ ಆಗ ಸದ್ಗುರುಗಳ ದರ್ಶನವಾಗುತ್ತೆ. ಯಾವ ರೀತಿಯಲ್ಲಾದ್ರೂ ಆಗಬಹುದು, ಶ್ರೀಕೃಷ್ಣನ ರೂಪದಲ್ಲೇ ಆಗ್ಬೇಕು ಅನ್ನೋದೇನಿಲ್ಲ. ನಮಗೆ ಒಂದು ಹುಳು ಹುಪ್ಪಟೆಯಿಂದ, ಒಂದು ಕಲ್ಲು ಮಣ್ಣಿನಿಂದ, ಗಿಡ ಗೆಂಟೆಗಳಿಂದ ಸಹ ನಾವು ಅನೇಕ ವಿಷಯಗಳನ್ನು ತಿಳಿದುಕೊಳ್ತೀವಿ. ಇದು ನಮಗೆ ಸಾಕಷ್ಟು ತಿಳಿದಿರುವಂತಹದ್ದು ವಿಷಯ, ಆದ್ರೆ ನಾವು ಅದನ್ನ ಗಮನಿಸಿರಲ್ಲ ಅಷ್ಟೆ. ಇಲ್ಲಿ ಈ ಮಹಾನ್ ಗ್ರಂಥ ನಮ್ಗೆ ಈ ತರ ನಮ್ಗೆ ಅರಿವೇ ಇಲ್ಲದೆ ನಾವು ಜೀವನ ಮಾಡ್ತಾ ಇದೀವಲ್ಲ, ನಮ್ಮಂತ ನರರು ಅಂದ್ರೆ ಅರ್ಜುನನ ಪ್ರತೀಕವಾದಂತ ನಾವು ನರರು, ನಮಗೆ ಇಂತಹ ಸದ್ಗುರುಗಳ ಒಂದು ಕೃಪೆ ಬೇಕು, ಒಂದು ಮಾರ್ಗದರ್ಶನ ಬೇಕು. ನಮ್ಮ ಜೀವನವನ್ನ ಹೇಗೆ ಹಸನಾಗಿ ನಾವು ನಡೆಸ್ಬೇಕು ಅನ್ನೋದು ನಾವು ಕೈಕಟ್ಟು ಕೊಳ್ತಾಗ ನಮ್ಗೆ ಇಂತಹ ಸದ್ಗುರುಗಳು ಸಿಕ್ಕಿದ್ರೆ ನಮ್ಗೆ ನಮ್ಮ ಜೀವನ ಬಹಳ ಸೊಗಸಾಗಿರುತ್ತೆ, ನಾವು ನೆಮ್ಮದಿಯ ಜೀವನವನ್ನ ಮಾಡಬಹುದು. ಈಗ ಏನ್ ಹೇಳ್ತಾ ಇದ್ದಾರೆ, ಸರಿ ನೀನ್ ಹೇಳಿದೆಯಲ್ಲಪ್ಪ, ಇದಕ್ಕೆ ಒಂದಷ್ಟು ಪ್ರಶ್ನೆಗಳು ಸಹ ಇದೆ, ಅದನ್ನ ಅವಲೋಕನ ಮಾಡೋಣ. ಮೊದಲನೇ ಪ್ರಶ್ನೆ, ಭಗವಾನ್ ಶ್ರೀಕೃಷ್ಣ, ಅರ್ಜುನ ನೀನು ಯೋಗ್ಯರಲ್ಲದವರ ಬಗ್ಗೆ ಶೋಕ ಪಡುತ್ತಿರುವೆ ಎನ್ನುವಾದ್ರೆ ಭೀಷ್ಮ ದ್ರೋಣಾದಿ ಬಂಧು ಬಾಂಧವರ ಬಗ್ಗೆ ಶೋಕಿಸುವುದು ಅನುಚಿತನಾ? ನೀನು ಹೇಳ್ತಾ ಇದೀಯಾ ಭೀಷ್ಮ ದ್ರೋಣಾದಿಗಳು ಸತ್ತು ಹೋಗ್ತಾರೆ, ಅವರೆಲ್ಲ ನನ್ನ ಬಂಧುಗಳು, ಅದಕ್ಕೋಸ್ಕರ ನಂಗೆ ತುಂಬಾ ದುಃಖ ಆಗ್ತಾ ಇದೆ ಅಂತ ಹೇಳ್ತಾನೆ. ಆದ್ರೆ ಅವನ್ ಹಾಗೆ ಶೋಕ ಪಡೋದು ತಪ್ಪಾ? ಇವಾಗ ನಮ್ಮ ಹತ್ರದವ್ರಿಗೆ ಎಲ್ಲ ಏನಾದ್ರು ತೊಂದರೆ ಆದ್ರೂ, ಏನಾದ್ರು ಗಾಯ ಆಗ್ಲಿ, ಏನಾದ್ರು ಆಪರೇಷನ್ ಆಗ್ಲಿ, ನಾವ್ ಎಷ್ಟೊಂದು ದುಃಖ ಪಡ್ತೀವಲ್ವಾ. ಅಂತಹದ್ದು ಭೀಷ್ಮರು ದ್ರೋಣರು ಎಂತ ದೊಡ್ಡ ಹಿರಿಯರು ಅವರು, ಆ ಅಂತವ್ರಿಗೆ ತೊಂದರೆ ಆಗತ್ತೆ ಅಂದಾಗ ಅರ್ಜುನ ದುಃಖ ಪಡೋದು ತಪ್ಪಾ ಅನ್ನೋದು ಈ ಪ್ರಶ್ನೆ. ಶ್ರೀಕೃಷ್ಣ ಹೇಳ್ತಾ ಇರೋದು ಏನು, ನೀನು ಶೋಕ ಪಡೋ ಹಾಗಿಲ್ಲ, ಅವರು ಯೋಗ್ಯರಲ್ಲ, ನೀನು ದುಃಖ ಪಡೋದಕ್ಕೆ ಅವರು ಯೋಗ್ಯರಲ್ಲ, ಅನರ್ಹರು. ಅದು ಹೇಗೆ ಅಂತಂದ್ಬಿಟ್ಟು ನಿಮಗೆ ಹೇಗೆ ಅನ್ಸುತ್ತೆ? ಮಾಲಾಜಿ, ಏನಾದ್ರು ನಿಮ್ಗೆ ಏನಾದ್ರು ಹೊಳಿಯುತ್ತಾ, ಹೇಳ್ತೀರಾ? ಅದೇ ಡೌಟ್ ಇತ್ತು ಮೇಡಮ್ ನಂಗೂನು. ನಾನು ನಿಮಗ್ ಕೇಳ್ಬೇಕು ಅಂತ ಇದ್ದೆ ಆ ಪ್ರಶ್ನೆ.
ನನ್ಗೂ ಅದೇ ಡೌಟ್ ಇತ್ತು, ಗೊತ್ತಿಲ್ಲ ಏನು ಅಂತ ನನ್ಗೆ. ಹ್ಮ್. ಅಂದ್ರೆ ಎಲ್ಲರೂ ಒಂದು ಆ, ಈಗಿನ ಪರಿಸ್ಥಿತಿ ಅಲ್ವಾ. ಅದು ಒಂದು ಆ, ಏನು, ಎಲ್ಲರೂ ಇರ್ಬೇಕು ಹೋಗ್ಬೇಕು, ಅದೊಂದು ಲೈಫ್ ಸೈಕಲ್. ಸೊ ಅದ್ರ ಬಗ್ಗೆ ನೀನ್ ತುಂಬಾ ಯೋಚನೆ ಮಾಡ್ಬೇಡ, ಇವಾಗಿನ ಕರ್ತವ್ಯದ ಬಗ್ಗೆ ನೀನ್ ಯೋಚನೆ ಮಾಡು ಅಂತ ಹೇಳ್ತಾ ಇರಬಹುದು ಅಂತ ಅನ್ಸತ್ತೆ. ನಿಜ. ಅದು ಇನ್ನು ನಾವು ಅದು ನಿಜ. ಅವನು ರಣರಂಗದಲ್ಲಿ ನಿಂತ್ಕೊಂಡು ಅವನ ಶಸ್ತ್ರಾಸ್ತ್ರಗಳನ್ನೆಲ್ಲ ತ್ಯಾಜ್ಯ ಮಾಡಿಬಿಟ್ಟು ನಾ ಏನು ಮಾಡಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಆದರೆ ಅವನು ಅವಾಗ ಕರ್ತವ್ಯವನ್ನ ಅವನು ಮಾಡಬೇಕಾದಂತಹ ಕರ್ತವ್ಯನ್ನ ಮಾಡಲಿಲ್ಲ. ಹ್ಮ್. ಮಾಡುವ ಹಾಗೆ ಶ್ರೀಕೃಷ್ಣ ಹೇಳಬೇಕು. ಆ, ಮತ್ತೆ ಕೊನೆಗೆ ನೀನ್ ಹೀಗೆ ಮಾಡು ಅಂತ ಏನ್ ಹೇಳಲ್ಲ. ಎಲ್ಲ ನೋಡು ಹೀಗೀಗಿದೆ, ಆ, ನ- ಸತ್ಯ ಅನ್ನೋದು ಏನು, ಮತ್ತೆ ಹೇಗ್ ಬದುಕ್ಬೇಕು ಅನ್ನೋದನ್ನೆಲ್ಲ ಹೇಳ್ಬಿಟ್ಟು ನಿನಗ್ ಬಿಟ್ಟಿದ್ದಪ್ಪ ಅಂತ ಕೊನೆಯಲ್ಲಿ ಶ್ರೀಕೃಷ್ಣ ನೀನ್ ತೀರ್ಮಾನ ತೆಗೆದುಕೋ ಅಂತವನ್ನು ಹೇಳ್ತಾರೆ. ಇಲ್ಲಿ ಶುರು ಮಾಡಿದ್ದಾರೆ. ನೀನು ಭೀಷ್ಮರು, ದ್ರೋಣರು, ಮತ್ತೆ ನಿನ್ನ ಇತರ ಎಲ್ಲ ಬಂಧು ಬಾಂಧವರು ಇಲ್ಲಿ ನೆರೆದಿದ್ದಾರಲ್ಲ ಅವರೆಲ್ಲ ಸತ್ತು ಹೋಗ್ತಾರೆ ಅಂತ ಅನ್ಕೊಂಡಿದ್ಯಾ? ಆದ್ರೆ ಹಾಗಿಲ್ಲ. ಅವರು ಯಾವಾಗ್ಲೂ ಇರುವಂತಹವರೇ. ಆದ್ರೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅವರು ಜ್ಞಾನಿಗಳು. ಭೀಷ್ಮರು ತುಂಬಾ ಜ್ಞಾನಿಗಳು, ದ್ರೋಣಾದಿಗಳು ಅಷ್ಟೇ. ಅವರು ತುಂಬಾ ಜ್ಞಾನಿಗಳು. ಅವ್ರು ಯುದ್ಧಕ್ಕೆ ನಿಂತಿದಾರಲ್ಲ, ನಿನಗೆ ಯಾತಕ್ಕೆ ಹಿಂಗ್ ಬಂದಿದೆ? ಈ ತರ ಪಶ್ಚಾತ್ತಾಪ ಪಡ್ತಾ ಇದೆಯಲ್ಲ, ನಿನಗೆ ಆ, ಮನಸ್ಸು ಈ ತರ ಉದ್ವಿಗ್ನ ಸ್ಥಿತಿಗೆ ಬಂದಿದೆಯಲ್ಲ. ಹಾಗಿದ್ದಿದ್ರೆ ಅವರು ಹಾಗೆ ದುಃಖ ಪಡ್ಬೇಕಾಗಿತ್ತಲ್ಲ. ಅವರು ಶತ್ರು ಪಾಳ್ಯದಲ್ಲಿ ನಿಂತಿದ್ದಾರೆ. ಅವ್ರ ಧರ್ಮ ಏನು ಅಂತಂದ್ಬಿಟ್ಟು ನಾನು ಅಲ್ಲಿ ಆ ರಾಜ್ಯ ಬರಕ್ಕೋಸ್ಕರ, ಆ ಸಿಂಹಾಸನಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅವ್ರ ಪರ ನಾನು ನಿಂತ್ಕೊಳ್ಬೇಕು, ಹೋರಾಡಬೇಕು ಅನ್ನೋದು ಅವರ ಅಭಿಪ್ರಾಯ, ಅವರ ಧರ್ಮ ಅದು. ಅಲ್ಲಿಯ ಅನ್ನದ ಋಣಕ್ಕೋಸ್ಕರ ಅವರು ಅವರ ಪರ ನಿಂತ್ಕೊಂಡು ಹೋರಾಡ್ತಾ ಇದ್ದಾರೆ. ಅವರು ಚೆನ್ನಾಗಿ ಗುರುತಿಸ್ಕೊಂಡಿದ್ದಾರೆ. ಮತ್ತೆ ಅವರಿಗೆ ಎಲ್ಲಿ ಅವರ ಮನಸ್ಸಿನಲ್ಲಿ ಒಂಚೂರು ಸಂಶಯ ಅನ್ನೋದೇ ಇಲ್ಲ, ನಾನು ಇವರ ಪರ ನಾನು ನಿಂತ್ಕೊಳ್ಬಾರ್ದು ಅನ್ನೋದು. ಆದ್ರೆ ಇವನಿಗೆ ಮಾತ್ರ, ಅರ್ಜುನನಿಗೆ ಮಾತ್ರ ಆ, ನನ್ನವರು ಅನ್ನೋದು ಹೇಗ್ ಬಂತು? ಇದು ಮಮಕಾರ ನಮ್ಮ ಎಲ್ಲರಿಗೂ ಇರುವಂತಹದ್ದೇ. ನನ್ನವರು ಅಥವಾ ಯಾವ್ದೋ ಒಂದು ವಸ್ತುವನ್ನೇ ಆಗ್ಲಿ, ನನ್ನದು ಅಂತಂದ್ರೆ ಅದಕ್ಕೆ ಮೇಲೆ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಅದು ಬಿಟ್ಟು ನನ್ನ ಕೈ ಬಿಟ್ಟು ಹೋಗುತ್ತೆ ಅಂದಾಗ ನನಗೆ ದುಃಖವಾಗುತ್ತೆ. ಅದರಿಂದ ತೊಂದರೆ ಆಯ್ತು ಅಂದಾಗ ನನಗೆ ಕ್ರೋಧ ಉಂಟಾಗತ್ತೆ. ಹೀಗೆ. ಆದ್ರೆ ಆ ಪ್ರಪಂಚದಲ್ಲಿ ಏನೇನು ನೋಡ್ತೀವಿ, ಜನರೇ ಅಲ್ಲ, ಯಾವುದೇ ಒಂದು ವಸ್ತುವೇ ಆಗಲಿ, ಗಿಡ ಮರಗಳು ಏನೇ ಆಗಲಿ, ನಮ್ಮ ಇಂದ್ರಿಯ ಗೋಚರವಾಗುವಂತಹ ಪ್ರತಿಯೊಂದು ಸಹ ಬದಲಾವಣೆಗೆ ಒಳಗಾಗುವಂತಹದ್ದೇ, ಅದು ಮಾರ್ಪಾಡುವಾಗುವಂತಹದ್ದೇ. ಆದ್ರೆ ನಮ್ಗೆ ಯಾವುದು ಕಾಣಿಸ್ತೋ ಅವಾಗ ಹುಟ್ಟುತ್ತು ಅಂತೀವಿ, ಯಾವುದು ಕಾಣದೆ ಹೋಗುತ್ತೋ ಅವತ್ತಿನ ದಿನ ಸತ್ತೋಯ್ತು ಅಂತ ಹೇಳ್ತೀವಿ. ಅಂಥದ್ದು ಏನಿಲ್ಲಪ್ಪ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳೋದಕ್ಕೆ ಇಲ್ಲಿ ಪೀಠಿಕೆಯನ್ನ ಹಾಕಿ, ನೀನ್ ಹಾಗ ಅನ್ಕೊಂಡಿದ್ಯಾ, ನೀನು ಅವರಿಗೋಸ್ಕರ ನೀನು ಶೋಕಿಸುವುದು ವ್ಯರ್ಥ, ನೀನ್ ಅನ್ಕೊಂಡ ಹಾಗಲ್ಲ. ನಾನು ನಿನ್ಗೆ ಒಂದೊಂದೇ ಹಂತ ಹಂತವಾಗಿ ನಾನು ವಿವರಿಸಿ ಹೇಳ್ತೀನಿ. ನೀನು ಹೇಳ್ತಾ ಇದೀಯ ಏನು ಆ ಅಂತಂದ್ಬಿಟ್ಟು ಮುಂದಿನ ಪ್ರಶ್ನೆಯಲ್ಲಿ ಹೇಳ್ತಾನೆ, ನೀನೇನು ಮಹಾ ಪಂಡಿತನ್ ತರ ಮಾತಾಡ್ತಿದ್ಯಾ? ಓ, ಇವರೆಲ್ಲ ಸತ್ತೋಗ್ತಾರೆ ಅದಕ್ಕೋಸ್ಕರ ನಾನು ಯುದ್ಧ ಮಾಡಲ್ಲ ಅಂತಂದ್ಬಿಟ್ಟು ಇಲ್ಲಿವರೆಗೂ ಬಂದೆ. ಆದ್ರೆ ಇಲ್ಲಿ ಇವ್ರನ್ನೆಲ್ಲ ನೋಡ್ಬಿಟ್ಟು ನಿನ್ಗೆ ಯಾತಕ್ಕೆ ಹೀಗಾಗ್ತಾ ಇದೆ? ಮನಸ್ಸು ಕ್ಲೇಶ ಯಾಕೆ ಉಂಟಾಗ್ತಾ ಇದೆ ನಿನಗೆ? ಈ ಮಮಕಾರ ಅನ್ನೋದು ಹಾಗೆ ಅವನನ್ನು ಪೌರುಷದಲ್ಲೇನು ಕಡಿಮೆ ಇಲ್ಲದವನು. ಅರ್ಜುನ ಅಂತಂದ್ರೆ ಎಲ್ಲರನ್ನು ಆ, ಮೀರಿಸಿದವನು. ಶಿವನೊಟ್ಟಿಗೆ ಅವನು ಸಮರ ಮಾಡಿದವನು. ಅವನ ಒಂದು ಪೌರುಷಕ್ಕೆ, ಸಾಮರ್ಥ್ಯಕ್ಕೆ ಎಲ್ಲೂ ಸಹ ಲೋಪ ಅನ್ನೋದೇ ಇಲ್ಲ. ಅಂಥವನಿಗೆ ಈ ಒಂದು ಬಾಂಧವ್ಯ ಅನ್ನೋದು, ಮಮಕಾರ ಅನ್ನೋದು ಹೆಚ್ಚಾಗಿ ಆ ಒಂದು ಸಮಯದಲ್ಲಿ ಬಂತು. ಯಾತಕ್ಕೆ ಅಂದ್ರೆ ಆ ಒಂದು ಸನ್ನಿವೇಶವನ್ನ ಶ್ರೀಕೃಷ್ಣನೇ ತಂದು ಅಲ್ಲಿ ಒಡ್ಡಿರ್ತಾನೆ. ಎಲ್ಲ ರಥವನ್ನ ತಂದು ಎಲ್ಲ ಬಂಧು ಬಾಂಧವರು, ಗುರು ಹಿರಿಯರು
ಕಾಣಿಸುವ ಹಾಗೆ ಅಲ್ಲಿ ತಂದು ರಥವನ್ನ ನಿಲ್ಲಿಸಿದಾಗ ಅವನಿಗೆ ಒಳಗಡೆ ಇದ್ದಂತಹ ಒಂದು ಮಮಕಾರ ಅನ್ನೋದು ಎದ್ದು ಬಂತು. ಅದಕ್ಕೋಸ್ಕರ ಅವನಿಗೆ ಅದ್ ಬರಬೇಕು, ಅವನಿಗೆ ಜ್ಞಾನ ಬರಬೇಕು. ಅದಕ್ಕೋಸ್ಕರನೇ ಶ್ರೀಕೃಷ್ಣ ಅಲ್ಲಿ ತಂದು ನಿಲ್ಲಿಸಿದ್ದು ಅದ್ ಬಂತು. ಅದಕ್ಕೆ ಅವನಿಗೆ ಈ ಒಂದು ಭಗವದ್ಗೀತೆಯ ಜ್ಞಾನವನ್ನ ಶ್ರೀಕೃಷ್ಣ ಕೊಟ್ಟಿದ್ದು. ನೀನು ಜ್ಞಾನಿ, ಅಯ್ಯೋ ಜ್ಞಾನಿ ಅಂತಂದ್ರೆ ಯಾರು ಅಂತ ತಿಳ್ಕೊಳ್ಳೋಣ. ಆಮ್, ರತ್ನಾಜಿ, ಜ್ಞಾನಿ ಅಂತಂದ್ರೆ, ಪಂಡಿತರು ಅಂದ್ರೆ ಯಾರು ಅಂತ ನಿಮ್ಮ ಪರಿಭಾಷೆಯಲ್ಲಿ, ನಿಮ್ಮ ತಿಳುವಳಿಕೆಯಲ್ಲಿ ಹೇಳಿ. ಮ್ಯಾಮ್, ಜ್ಞಾನಿಗಳು ಪಂಡಿತರು ಅಂದ್ರೆ, ಜ್ಞಾನಿಗಳು ಅಂದ್ರೆ ತುಂಬಾ ವಿಷಯನ ತಿಳ್ಕೊಂಡಿರೋರು. ಪಂಡಿತರು ಕೂಡ ಅದೇ ಇದಕ್ಕೆ ಬರ್ತಾರೆ. ಜ್ಞಾನಿಗಳು ಪಂಡಿತರು ಅಂದ್ರೆ ತುಂಬಾ ವಿಷಯಗಳನ್ನ ಅವ್ರು ಕಲೆ ಹಾಕಿರ್ತಾರೆ, ತುಂಬಾ ಓದಿ ಅಥವಾ ಅವ್ರ ಅನುಭವದ ಮೂಲಕ ಅವ್ರು ತುಂಬಾ ತಿಳ್ಕೊಂಡಿರ್ತಾರೆ. ಅವ್ರ ಹತ್ರ ಏನೇ ಒಂದು ಸಮಸ್ಯೆಗಳನ್ನ ನಾವು ಕೇಳಿದಾಗ ಒಂದ್ ಅಂದ್ರೆ ಅದಕ್ಕೆ ಒಂದು ಪರಿಹಾರ ಕಾಣ್ಬೋದು ನಾವು. ಯಾಕಂದ್ರೆ ಅಷ್ಟು ತಿಳ್ಕೊಂಡಿರ್ತಾರೆ ಅವರು. ಅದು ಅವರು ಜೀವನದ ಪಾಠ ಇರ್ಬೋದು, ಅಥವಾ ತುಂಬಾ ಓದಿ ಕಲ್ತ್ಕೊಂಡಿರ್ತಾರ ಏನಂತ ಗೊತ್ತಿಲ್ಲ, ಅಥವಾ ಆ ದೇವ್ರ ಕೃಪೆಯಿಂದ ಅವ್ರಿಗೆ ಹಂಗಿರತ್ತೋ ಏನೋ. ಆದ್ರೆ ಅವ್ರ ಹತ್ರ ಯಾವುದೇ ವಿಷಯ ತಗೊಂಡ್ ಹೋದ್ರೆ, ಅಥವಾ ಒಂದು ಆರೋಗ್ಯದ ಬಗ್ಗೆ ಇರ್ಬೋದು, ಅಥವಾ ಬಂದಿರೋ ಸಮಸ್ಯೆಗಳನ್ನ ಹೇಗ್ ಬಗೆಹರಿಸ್ಕೊಳ್ಳೋದಂತ ಇರ್ಬೋದು, ಅವ್ರ ಹತ್ರ ಹೋದಾಗ ಒಂದ್ ಸೊಲ್ಯೂಷನ್ ಸಿಗತ್ತೆ. ತುಂಬಾ ತಿಳ್ಕೊಂಡಿರ್ತಾರೆ ಮ್ಯಾಮ್ ಜ್ಞಾನಿಗಳು ಪಂಡಿತರು ಅಂದ್ರೆ. ನಂಗಷ್ಟು ಗೊತ್ತು. ನಿಜ. ಇವಾಗ ನಮ್ಗೆ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ಗೆ ಮೆಡಿಕಲ್ ಸೈನ್ಸ್ ಚೆನ್ನಾಗಿ ಗೊತ್ತು. ಹೌದು ಮ್ಯಾಮ್. ಆ ಜ್ಞಾನ ಅವ್ರಿಗಿದೆ. ಹೌದು. ಅದಕ್ಕೆ ನಮ್ಗೇನಾದ್ರೂ ಕಾಯಿಲೆ ಬಂದ್ರೆ ಹೋಗ್ತೀವಿ, ಅದಕ್ಕೆ ಪರಿಹಾರ ಅವ್ರು ಹೇಳ್ತಾರೆ. ಹೌದು ಮ್ಯಾಮ್. ಅದಕ್ಕೆ ಇಲ್ಲಿ ಆತ್ಮಜ್ಞಾನವನ್ನ ತಿಳ್ಕೊಂಡಿರುವಂತವ್ರು ಇವರು ಜ್ಞಾನಿಗಳು. ಏನಂತ ಆತ್ಮಜ್ಞಾನ ತಿಳ್ಕೊಂಡಿದ್ದಾರೆ? ನಾನು ಈ ದೇಹ ಮನಸ್ಸು ಬುದ್ಧಿ ಅನ್ನೋದಲ್ಲ, ನಾನು ಈ ದೇಹ ಮನಸ್ಸು ಬುದ್ಧಿ ಅನ್ನೋದು ಬದಲಾಗುವಂತಹದ್ದು. ಆದ್ರಿಂದ ಅದನ್ನ ನಾನು ಗಮನಿಸ್ತಾ ಇದ್ದೀನಿ. ಅದನ್ನ ಗಮನಿಸುವವನ ಬೇರೆ, ಆ, ಗಮನಕ್ಕೆ ಒಳಪಟ್ಟಂತ ವಸ್ತು, ವಿಷಯ ಬೇರೆ. ಆದ್ರಿಂದ ಇದು ಬದಲಾವಣೆ ಆಗುವಂತಹದ್ದು ನಾನಲ್ಲ. ಸದಾ ಕಾಲವು ನೀವು ಚಿಕ್ಕ ಮಗು ಇದ್ದಾಗ ನಿಮ್ಮ ದೇಹ ಒಂದು ತರ ಇತ್ತು, ಈಗ ಒಂದು ತರ ಇದೆ. ಆದ್ರೆ ಅವಾಗ್ಲೂ ನೀವೇ ನೋಡ್ತಾ ಇದ್ದಿದ್ದು, ಈಗ್ಲೂ ನೀವೇ ನೋಡ್ತಾ ಇದ್ದಿದ್ದು. ನೀವು ಎಚ್ಚರ ಸ್ಥಿತಿಯಲ್ಲೂ ನೀವಿದ್ರಿ, ಮಲಗಿದ್ದಾಗ್ಲೂ ನೀವು ಇದ್ರಿ, ಗಾಢ ನಿದ್ದೆಯಲ್ಲೂ ಇದ್ರಿ, ಸ್ವಪ್ನದಲ್ಲೂ ನೀವೇ ಇದ್ರಿ. ನೀವು ಅನ್ನೋದು ಬದಲಾವಣೆ ಇಲ್ಲ. ಆದ್ರೆ ಎಚ್ಚರದ ಸ್ಥಿತಿಯಲ್ಲಿ ನಿಮ್ಮ ದೇಹವೇ ಬೇರೆ, ಮತ್ತೆ ಕನಸಿನಲ್ಲಿ ನಿಮ್ಮ ದೇಹವೇ ಬೇರೆ. ಗಾಢ ನಿದ್ದೆಯಲ್ಲಿ ನಿಮ್ಮ ದೇಹಗಳು ಇಲ್ಲ, ಇಂದ್ರಿಯವೂ ಇಲ್ಲ, ಮನಸ್ಸು ಇಲ್ಲ. ಹೀಗೆ ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಅನ್ನೋದು ಈ ಎಲ್ಲವನ್ನು, ಈ ಬದಲಾವಣೆಗಳನ್ನೆಲ್ಲ ನೋಡುವ ಆತ ನಾನು ಅನ್ನುವುದು ಅವರು ಅದರಲ್ಲಿ ಸ್ಥಿರವಾಗಿರುವಂತಹವರು. ಅವರು ಆತ್ಮಜ್ಞಾನಿಗಳು, ಜೀವನ್ ಮುಕ್ತರಾಗಿರ್ತಾರೆ. ಪಂಡಿತರು ಈ ವಿಷಯವನ್ನ ತಿಳಿದುಕೊಂಡಿರ್ತಾರೆ, ಆದರೆ ಪರಿಪೂರ್ಣತೆಯನ್ನು ಹೊಂದಿರಲ್ಲ. ಅವರು ಆತ್ಮಜ್ಞಾನದಲ್ಲಿ ಸ್ಥಿತವಾಗಿರಲ್ಲ. ಅವ್ರಿಗೆಲ್ಲ ವಿಷಯವೂ ಗೊತ್ತಿರುತ್ತೆ. ಹೀಗೆ ಎರಡೆರಡು ರೀತಿಯಲ್ಲಿ, ದ್ವಂದ್ವ ರೀತಿಯಲ್ಲಿ ನೀನು ಮಾತಾಡ್ತಾ ಇದೀಯಾ, ಏನನ್ನಿದು ನಿನ್ನದು ಕತೆ ಅಂತಂದ್ಬಿಟ್ಟು ಶ್ರೀಕೃಷ್ಣ ಕೇಳ್ತಾ ಇದ್ದಾರೆ. ಅಂದ್ರೆ ಗುರುವಿನ ಸ್ಥಾನವನ್ನ ಹೇಗೆ ಆಮ್, ಅಲಂಕರಿಸಿದ್ದಾನೆ ಶ್ರೀಕೃಷ್ಣ ಅವಾಗ. ಹಾಗೆ ತಾನೇ ನಾವು ನಮ್ಮ ಸ್ಟೂಡೆಂಟ್ಸ್ ಮಾತಾಡೋದು. ಹೀಗೆ ಅನ್ಕೊಂಡಿದ್ಯಲ್ಲ ನೀನು ಅಂತಂದ್ಬಿಟ್ಟು ಕೇಳುವ ಹಾಗೆ ಶ್ರೀಕೃಷ್ಣನು ಸಹ ಇವನಿಗೆ ಅಂದ್ರೆ ಅಷ್ಟು ಪ್ರೀತಿಯನ್ನು ಇದೆ. ಅವನಿಗೆಲ್ಲ ತಿಳಿಸ್ಬೇಕು. ಒಬ್ಬ ಗುರು, ಸರಿಯಾದ ಗುರುವಿಗೆ ಆ ಒಂದು ಲಕ್ಷಣ ಇರುತ್ತೆ. ನನ್ನ ಸ್ಟೂಡೆಂಟ್ಗೆ, ನನ್ನ ವಿದ್ಯಾರ್ಥಿಗೆ ನಾನು ಸಂಪೂರ್ಣವಾಗಿ ನನ್ನ ಜ್ಞಾನವನ್ನ ಕೊಡ್ಬೇಕು ಅನ್ನೋದು. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮಂಗಳಾಜಿ, ಜ್ಞಾನಿಗಳು ಸತ್ತವರ ಬಗ್ಗೆ ಆಗಲಿ ಬದುಕಿರುವವರ ಬಗ್ಗೆ ಆಗಲಿ ಏತಕ್ಕೆ ಚಿಂತಿಸುವುದಿಲ್ಲ? ಜ್ಞಾನಿ ಆದವನು ಯಾತಕ್ಕೆ ಚಿಂತಿಸಲ್ಲ? ನಾವು ಮಾತ್ರ ಚಿಂತೆ ಪಟ್ವಿ, ನಾವು ನೋಡ್ತಾ ಇದ್ವಿ ಅಲ್ವಾ. ಅಂದ್ರೆ ಅವ್ರಿಗೆ ಆ, ಆ, ಏನು ಸಾಯೋದು ಬದುಕೋದು ಅನ್ನೋದು ಏನು ಇಲ್ಲ ಅನ್ನೋದು ಅವ್ರಿಗೆ ಅರಿವಿರುತ್ತೆ. ಆ ತರ ಅನ್ಕೊಂಡಿದ್ದೀನಿ. ನಿಜ.
ಅವ್ರಿಗೆ ಹುಟ್ಟು ಸಾವಿನ ಬಗ್ಗೆ ಯಾವ ಇದು ಇರಲ್ಲ. ಪ್ರತಿಯೊಂದು ಈ ಜಗತ್ತಿನಲ್ಲಿ ನೋಡುವಂತಹ ಜೀವಿಗಳಿಗೆ ಒಂದು 6 ವಿಕಾರಗಳು ಇರುತ್ತೆ. ಏನು? ಒಂದು ಸ್ಥಿತಿ, ಮತ್ತೆ ಜಾಯತೆ, ವರ್ಧತೆ, ವಿಪರಿಮೀಯತೆ, ಮತ್ತೆ ಆ, ಅಪಕ್ಷೀಯತೆ, ಮತ್ತೆ ಆ, ಪ್ರಣಶ್ಯತಿ. ಅದು ಅಗೋಚರವಾಗಿ ಒಂದು ಸ್ಥಿತಿಯಲ್ಲಿ ಇರ್ಬೇಕಾದ್ರೆ, ನಾವು ಹುಟ್ಟೋದಕ್ಕಿಂತ ಮೊದಲು ಎಲ್ಲ ಇದ್ವಿ ತಾನೇ. ನಾವು ಹಾಗೇನೆ ಹೆಂಗ್ ಬರ್ತೀವಿ? ನಾವು ಎಲ್ಲ ಇದ್ದೇ ಬಂದಿರೋದು ತಾನೇ, ಈ ದೇಹವನ್ನು ತೆಗೆದುಕೊಂಡು ಬಂದಿರೋದು. ಆದ್ರೆ ದೇಹ ಬಂದಾಗ ಹುಟ್ಟಿದ್ವಿ ಅಂತಂದ್ಬಿಟ್ಟು ಹೇಳ್ತೀವಿ. ಆ ದೇಹ ಬಂದದ್ಮೇಲೆ ಅದಕ್ಕಿಂತ ಮೊದಲು ಸಹ ಇದ್ವಿ. ಇಲ್ಲದೆ ನಾವು ಬರೋದಕ್ಕೆ ಸಾಧ್ಯ ಇಲ್ಲ. ಏನು ಇಲ್ಲದೆ ಹಾಗೆ ಹೇಗ್ ಬಂದ್ವಿ? ಇಲ್ಲ, ಬಂದಿದ್ವಿ. ಆಮೇಲೆ ಅದು ಆ, ಬರ್ತತೆ, ಬೆಳೆಯುತ್ತೆ. ಬೆಳೆದ ಮೇಲೆ ಒಂದು ಹಂತಕ್ಕೆ ಬಂದ ಮೇಲೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ ಸ್ವಲ್ಪ ದಿನಗಳ ಕಾಲ. ಆಮೇಲೆ ಅದು ಕ್ಷೀಣಗೊಳ್ಳುತ್ತೆ. ಪ್ರತಿಯೊಂದು ಸಹ ಪ್ರತಿಯೊಂದು ಜೀವಿನೂ ಸಹ ಈ 6 ಹಂತಗಳನ್ನ ಅದು ಹೊಂದುತ್ತೆ. ಆಮೇಲೆ ಕ್ಷೀಣವಾಗುತ್ತೆ. ಆಮೇಲೆ ಅದು ಹೋಗ್ಬಿಡುತ್ತೆ. ಅಂದ್ರೆ ಯಾವ್ದು ಹೋಗ್ಬಿಡುತ್ತೆ? ಈ ದೇಹ ಹೋಗುತ್ತೆ. ಹಾಗನ್ಬಿಟ್ಟು ನಾವು ಏನಂತೀವಿ? ದೇಹ ಇದ್ದಾಗ ಕಾಣಿಸ್ಕೊಳ್ಳುತ್ತಲ್ಲ, ನಮ್ಮ ಕಣ್ಣಿಗೆ ಕಾಣಿಸು ಯಾವಾಗ ಬರುತ್ತೋ ಅವಾಗ ಹುಡ್ತು ಅಂತೀವಿ. ಯಾವಾಗ ಕಣ್ಣಿಗೆ ಕಾಣಿಸ್ದೆ ಹೋಗುತ್ತೋ ಅವಾಗ ಸತ್ತೋಯ್ತು ಅಂತೀವಿ. ಆದ್ರೆ ನಮ್ಮ ಈ ಬಟ್ಟೆಗಳನ್ನ ಹೇಗೆ ನಾವು ಕಳಚ್ತೀವೋ ಹಾಗೆ ಈ ಒಂದು ಜೀರ್ಣವಾಗಿರುವಂತಹ ದೇಹವನ್ನ ಕಳಚಿಬಿಟ್ಟು ಆ ಒಂದು ಜೀವ ಅನ್ನೋದು ಮುಂದಿನ ದೇಹಕ್ಕೆ ಅದು ಪ್ರಯಾಣವನ್ನು ಮಾಡುತ್ತೆ. ಹಾಗಾಗಿ ಯಾವಾಗ್ಲೂ ಸಹ ಇರುವಂತಹದ್ದಕ್ಕೆ ನೀನ್ ಅನ್ಕೊಂಡಿದ್ಯಾ ಹಾಗಲ್ಲ ಇಲ್ಲಿ ಇರೋದು. ಈ ರೀತಿಯಲ್ಲಿ ಆ ನೀನು ಗೋಚರವಾಗೋದಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ಯಾ. ಸದಾ ಕಾಲವು ಇರುವಂತಹದ್ದೇ. ಅದಕ್ಕೋಸ್ಕರ ಜ್ಞಾನಿಯಾದವನು ಆ ಅವನು ಬದುಕಿರ್ಲಿ ಅಥವಾ ಸತ್ತಿರ್ಲಿ, ಅದಕ್ಕೋಸ್ಕರ ಯಾವ ಚಿಂತೆಯನ್ನು ಮಾಡಲ್ಲ ಅಂತಂದ್ಬಿಟ್ಟು ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾದ್ರೂ ಯಾರಿಗಾದ್ರೂ ಡೌಟ್ ಇದೆಯಾ? ಇಲ್ಲ ಮ್ಯಾಮ್. ಮುಂದಿನ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹಾ ಮ್ಯಾಮ್. ಇದು ಸಾಂಖ್ಯಯೋಗದ 12ನೇ ಶ್ಲೋಕ. ಮುಂದುವರಿಸಿ ಇಲ್ಲಿ ಜ್ಞಾನವನ್ನ ಆ, ಕೊಡ್ತಾ ಇದ್ದಾರೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ಇದರ ಬಗ್ಗೆಯೂ ಒಂದಷ್ಟು ಅರ್ಥವನ್ನು ಸ್ವಲ್ಪ ಹೇಳ್ಬಿಡ್ತೀನಿ. ನಾನು ಯಾವ ಕಾಲದಲ್ಲಿಯೂ ಇರಲಿಲ್ಲವೆಂಬುದೇ ಇಲ್ಲ, ನೀನು ಮತ್ತು ಈ ರಾಜರು ಇರಲಿಲ್ಲವೆಂಬುದೇ ಇಲ್ಲ, ಇನ್ನು ಮುಂದೆಯೂ ನಾವೆಲ್ಲರೂ ಇಲ್ಲವೆಂಬುದೇ ಇಲ್ಲ ಅಂತ ಶ್ರೀಕೃಷ್ಣ ಹೇಳಿದ್ದಾರೆ. ಇದನ್ನ ಹೇಗೆ ಅನ್ನೋದನ್ನ ಸ್ವಲ್ಪ ಮನನ ಮಾಡೋಣ. ಶ್ರೀಕೃಷ್ಣ ಹೇಳ್ತಾರೆ, ನಾನು ಎಲ್ಲ ಕಾಲದಲ್ಲೂ ಇದ್ದೀಯಪ್ಪ, ನಾನು ಮೊದಲು ಇದ್ದೆ, ನಾನು ಇವಾಗ್ಲೂ ಇದ್ದೀನಿ, ಮುಂದೆನೂ ಇರ್ತೀನಿ ಅಂತಂದ್ಬಿಟ್ಟು. ಆದ್ರೆ ನಮಗ್ ಗೊತ್ತಿದೆ, ಬರೀ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಹುಟ್ಟಿದ್ದು ಗೊತ್ತು ನಮ್ಗೆ. ಒಂದಷ್ಟು ಕಾಲ ಇದ್ದುಬಿಟ್ಟು ಅವರು ದೇಹ ತ್ಯಾಗ ಮಾಡಿದ್ದು ಗೊತ್ತಿದೆ. ನಾವೆಲ್ಲ ಓದಿದೀವಿ ಅಲ್ವಾ, ತಿಳ್ಕೊಂಡಿದ್ವಿ. ಅದ್ ಹೇಗೆ ಭಗವದ್ಗೀತೆಯಲ್ಲೇ ನಾನು ಎಲ್ಲಾ ಟೈಮಲ್ಲೂ ಇದ್ದೆ ಅಂತ ಹೇಳ್ತಾರೆ? ರತ್ನಾಜಿ, ನಿಮ್ಗೆ ಹೇಗೆ ಅನ್ಸುತ್ತೆ? ಮ್ಯಾಮ್ ಇನ್ನೊಂದ್ಸಲ ಕೇಳಿ. ಇವಾಗ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ನೋಡಪ್ಪ, ನಾನು ಹಿಂದೆನೂ ಇದ್ದೆ, ನಾನು ಇವಾಗ್ಲೂ ಇದ್ದೀನಿ, ಮುಂದೇನೂ ಇರ್ತೀನಿ, ಯಾವಾಗ್ಲೂ ಇರುವಂತವನು ನಾನು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮಗ್ ಗೊತ್ತಿದೆ, ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಮಾತ್ರ ಇದ್ರು, ದೇವಕಿ ವಸುದೇವರ ಮಗನಾಗಿ ಹುಟ್ಟಿದ್ರು ಅನ್ನೋದು ಗೊತ್ತು. ಆಮೇಲೆ ಆ, ಎಲ್ಲ ಈ ಪಾಂಡವರಿಗೆ ಎಲ್ಲರಿಗೂ ಸಹಾಯ ಮಾಡಿದ್ರು. ಮತ್ತೆ ಅನೇಕ ಆ ಶ್ರೀಕೃಷ್ಣನ ಲೀಲೆಗಳನ್ನೆಲ್ಲ ನಾವು ಕೇಳಿದ್ವಿ. ಆಮೇಲೆ ಕೊನೆಯಲ್ಲಿ ಅವರು ದೇಹವನ್ನು ತ್ಯಾಗ ಮಾಡ್ತಾರೆ. ಇದನ್ನೆಲ್ಲ ಕೇಳಿದ್ವಿ. ಆದ್ರೆ ಇವ್ರು ಯಾಕೆ ಒಂದು ಹುಟ್ಟಿದ್ರು ಸತ್ರು ಅನ್ನೋದು ನಮಗ್ ಗೊತ್ತಿದೆ. ಆದ್ರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೀಗೆ
ಆ, ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಾನು ಎಲ್ಲ ಕಾಲದಲ್ಲೂ ಇದ್ದೆ, ಹಿಂದೆನೂ ಇದ್ದೆ, ಈಗನೂ ಇದ್ದೆ, ಮುಂದೆನೂ ಇದ್ದೆ ಅಂತ ಹೇಳ್ತಾರೆ. ಏನಿರಬಹುದು, ಹೇಗೆ ಇದ್ದೆ ಅಂತ ಅನ್ನೋದು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಮ್ಯಾಮ್ ಅವ್ರು ಮೇ ಬಿ ಬೇರೆ ರೂಪದಲ್ಲಿ ನಮ್ಗೆ ಕಾಣದೇ ಇರೋರ್ ಬೇರೆ ರೂಪದಲ್ಲಿ ಇದ್ರು ಅಂತ ಅನ್ಸುತ್ತೆ, ನನಗ್ ಗೊತ್ತಿರಲ್ಲ ಅಷ್ಟೇ. ಈಗ ಕೆಲವೊಬ್ರು ಹೇಳ್ತಾರೆ, ನಾವು ಕೇಳಿದೀವಿ, ಕೃಷ್ಣನ ಅವತಾರನೇ ರಾಮ ಕೃಷ್ಣ ಎಲ್ಲ ಒಂದೇ. ಒಂದ್ಸಲ ರಾಮನಾಗಿ ಇನ್ನೊಂದ್ಸಲ ಕೃಷ್ಣನಾಗಿ ಬೇರೆ ಬೇರೆ ರೀತಿಯಲ್ಲಿ ಅವತಾರ ತಾಳಿ ಈ ಸಕಲ ಜೀವಿ ಸಂಪನ್ಮೂಲಕ್ಕೂ ಒಳ್ಳೇದಾಗ್ಬೇಕಂತಾನೆ ಅವರು ಶ್ರಮಿಸ್ತಾ ಇದ್ದಾರೆ ಅಂತ ಹೇಳಿ ಇದನ್ನೆಲ್ಲ ನಾವು ಕೇಳಿದೀವಿ. ಆ ರೂಪದಲ್ಲಿ ಬೇರೆ ರೂಪದಲ್ಲಿ ಅವರು ಇದ್ರು ಅಂತ ಕಾಣಿಸುತ್ತೆ ಮ್ಯಾಮ್. ನಮಗ್ ಗೊತ್ತಿಲ್ಲ ಅಷ್ಟೇ. ನನಗ್ ಗೊತ್ತಿರೋ ಪ್ರಕಾರ ರಾಮ ಕೂಡ ಕೃಷ್ಣ ಕೂಡ ಒಂದೇ ಅಂತ. ಅದನ್ನ ನಾವು ಪುರಾಣಗಳಲ್ಲೆಲ್ಲ ಓದಿರೋದು ಹಾಗೇನೆ. ಆದ್ರೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶ್ರೀಕೃಷ್ಣ ಅಂತಂದ್ರೆ ನಮ್ಮ ಆತ್ಮವೇ. ನಮ್ಮ ಆತ್ಮ ಅಂದ್ರೆ ಪರಬ್ರಹ್ಮವೇ. ಆ ಪರಬ್ರಹ್ಮ ವಸ್ತು ಯಾವುದು ಹುಟ್ಟೋದು ಇಲ್ಲ, ಅದಕ್ಕೆ ಅಂತ್ಯನೂ ಇಲ್ಲ, ಆದಿನೂ ಇಲ್ಲ, ಅಂತ್ಯವೂ ಇಲ್ಲ, ಯಾವ ವಿಕಾರಕ್ಕೂ ಒಳಗಾಗಲ್ಲ. ಅದು ಬದಲಾವಣೆಯಾಗದಂತಹ ತತ್ವ. ಮತ್ತೆ ನಾವು ನಮಗಾದ್ರೇನೋ ಹಿಂದೆ ಏನಾಗಿದ್ವಿ ಅನ್ನೋದು ಗೊತ್ತಿಲ್ಲ. ಶ್ರೀಕೃಷ್ಣನ ಆದ್ರೆ ಏನು, ಭಗವಂತನ ಅವತಾರ. ನೀವು ಹೇಳಿದ್ರಲ್ಲ ಅವತಾರ, ಅವತಾರದಲ್ಲಿ ಏನು ಅಂತಂದ್ರೆ ಎಲ್ಲವೂ ಜ್ಞಾಪಕ ಇರುತ್ತೆ. ಯಾಕೆ ಅಂದ್ರೆ ಆ ಪರಬ್ರಹ್ಮ ತತ್ವ ಹಾಗೆಯೇ ಬಂದಿರುವಂತಹದ್ದು. ನಮ್ಮ ರೀತಿ ಜೀವಿಗಳಲ್ಲಿ ನಮಗೆ ಮರೆವು ಅನ್ನೋದು, ಹಿಂದಿನದು ಏನು ಜ್ಞಾಪಕ ಇರಲ್ಲ, ನಮಗೆ ಅವಿದ್ಯೆ ಅನ್ನೋದು ಇರುತ್ತೆ. ಹಾಗಾಗಿ ನಾವು ಎಲ್ಲ ಮರೆತು ಬಿಟ್ಟಿರ್ತೀವಿ. ಶ್ರೀಕೃಷ್ಣನಿಗೆ ಅದು ಅವಿದ್ಯೆ ಅನ್ನೋದು ಇಲ್ಲ. ಸ್ಪಷ್ಟವಾಗಿ ನಾನು ಹಿಂದೆ ಏನು, ನಾನೇನು ಇವಾಗ, ಮುಂದೆ ನಾನು ಶಾಶ್ವತವಾದ ತತ್ವ ಅನ್ನೋದು ಶ್ರೀಕೃಷ್ಣನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ನಾನು ಸದಾ ಕಾಲವೂ ಇರುವಂತಹ ನಾನು ಆತ್ಮತತ್ವ, ಪರಬ್ರಹ್ಮ ತತ್ವ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ಅರ್ಜುನನನ್ನು ನೀನು ಹಿಂದೆ ಇದ್ದೆ. ಅವರಷ್ಟೇ ಅಲ್ಲ, ನಾನು ಭಗವಂತ ನಾನು ಆ ಇಲ್ಲಿ ಅವತಾರ ಪುರುಷ ಅಷ್ಟೇ ಅಲ್ಲ, ಜೀವಿಯಾದ ನೀನು ಸಹ ಇದ್ದೆ ಅಂತ ಹೇಳ್ತಾರೆ. ಅರ್ಜುನ ನಮ್ಮ ಪ್ರತೀಕ ಅಲ್ವಾ, ನಮ್ಮ ತರ ಜೀವಿ ಅವನು. ನೀನು ಇದ್ದೆಪ್ಪ ಅಂತ ಹೇಳ್ತಾರೆ. ಈಗ್ಲೂ ಇದೆಯಾ ನೀನು, ನೀನು ಮುಂದೆನೂ ಇರ್ತೀಯಾ ಅಂತ ಹೇಳ್ತಾರೆ. ಅರ್ಜುನ ಅವನೇನು ಚಿರಂಜೀವಿನ ಹಾಗಾದ್ರೆ? ಮಾಲಾಜಿ ಹೇಳ್ತೀರಾ? ಅಂದ್ರೆ ಅವರು ಒಂದು ಜನ್ಮ ಆದ್ಮೇಲೆ ಇನ್ನೊಂದು ಜನ್ಮ, ಆ ಥರದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಸತ್ತೆ. ಸೊ ಅವರು ಹಿಂದೆನೂ ಏನೋ ಆಗಿದ್ರು, ಇವಾಗ ಅರ್ಜುನ ಮುಂದೆ ಇನ್ಯಾವುದೋ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾರೆ. ಸೊ ಇಟ್ಸ್ ಅ ಸೈಕಲ್. ಹ್ಮ್ ಅದೇ ಪುನರಪಿ ಮರಣ ಪುನರಪಿ ಜನನಂ ತಾನೆ. ಇವಾಗ ನಾವೆಲ್ಲ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಪುನರ್ಜನ್ಮ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಯಾತಕ್ಕೆ ಪುನರ್ಜನ್ಮ ಇದೆ ಅಂತಂದ್ರೆ, ನನಗೆ ಅವಿದ್ಯೆ, ಇವಾಗಲೇ ಹೇಳಿದೆ ಅವಿದ್ಯೆ ಅಂತಂದ್ರೆ ನನಗೆ ಅಜ್ಞಾನ. ಏನಂತ ಅನ್ಕೊಂಡಿದ್ದೀನಿ ನಾನು ಈ ದೇಹ, ನಾನು ಈ ಮನಸ್ಸು ಬುದ್ಧಿ ಅಂತಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಅದೇ ಅವಿದ್ಯೆ. ಆದ್ರೆ ಅಲ್ಲ, ನಾನು ನಿಜವಾದ ಸಾಕ್ಷಿ ರೂಪವಾದ ಆತ್ಮ. ನನಗೆ ಇರೋದು ಈ ದೇಹ ಮನಸ್ಸು ಬುದ್ಧಿಗಳು ನನಗೆ ಇರೋದು. ಆದ್ರೆ ಈ ಮನಸ್ಸಿನಲ್ಲಿ ಅಹಂ ಅನ್ನೋದು ಇದೆಯಲ್ಲ, ಅದು ಏನ್ ಮಾಡುತ್ತೆ, ಅದು ಅಧ್ಯಾಸ ಅಂತಂದ್ರೆ ಆರೋಪವನ್ನ ಮಾಡಿಬಿಡುತ್ತೆ ಈ ಆತ್ಮನ ಮೇಲೆ. ಆ, ದೇಹ ದೇಹವನ್ನ ಆತ್ಮನಾಗಿ ರೆಪ್ರೆಸೆಂಟ್ ಮಾಡಿಬಿಡುತ್ತೆ. ಆ, ಆ, ಆತ್ಮವೇ ದೇಹ, ಆತ್ಮವೇ ಮನಸ್ಸು ಅಂತ ಹೇಳ್ಬಿಡುತ್ತೆ. ಯಾಕೆಂದ್ರೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಅದು ಮಾಯೆಯ ಒಂದು ಪ್ರಭಾವದಿಂದ ಆ ಮರವು ಅನ್ನೋದು ನಮ್ಮನ್ನ ಈ ಲೋಕದಲ್ಲಿ ಇರಿಸೋದಕ್ಕೋಸ್ಕರ ಮಾಯೆ ಆ ರೀತಿಯ ಒಂದು ಪ್ರಭಾವವನ್ನು ಬೀರಿರುತ್ತೆ. ಅದಕ್ಕೆ ನಮಗೆ ಯಾವುದು ಗೊತ್ತಿಲ್ಲ. ನಾವು ಹೇಗೆ ಬಿಡಿಸ್ಕೊಳ್ಳೋದು ಈ ಒಂದು
ಆ, ಚಕ್ರದಿಂದ ಅಂದ್ರೆ ಭಗವಂತನ ಸ್ಮರಣೆಯಿಂದಲೇ ನಾವು ಈ ಆತ್ಮಜ್ಞಾನವನ್ನು ತಿಳಿದುಕೊಳ್ಳೋದ್ರಿಂದಲೇ ಓ ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಆ, ನನ್ನ ನಿಜ ಸ್ವರೂಪ ಏನು, ಸಚ್ಚಿದಾನಂದ ಸ್ವರೂಪ, ನಾನು ಆತ್ಮ, ನಾನು ಬ್ರಹ್ಮ ಸ್ವರೂಪಿ ಅಂತ ತಿಳ್ಕೊಳ್ಳೋದೇ ಆತ್ಮಜ್ಞಾನ. ಅದೇ ಜೀವನ್ ಮುಕ್ತ. ಆಗ ಜೀವನ್ ಮುಕ್ತನಾಗ್ತಾನೆ. ನಾನೇನೋ ಬಂಧನಕ್ಕೆ ಒಳಗಾಗಿದ್ದೀನಿ ಅಂತ ಅಂದ್ಬಿಟ್ಟು ಅನ್ಕೊಳ್ತೀನಿ. ಯಾವಾಗ ನಾನು ಆ ದೇಹ ಮನಸ್ಸು ಅನ್ನುವ ಪರಿಮಿತಿಯಲ್ಲಿ ಇದ್ದಾಗ, ದೇಹ ಮನಸ್ಸು ಬುದ್ಧಿ ಅನ್ನುವ ಒಂದು ಪರಿಮಿತಿಯಲ್ಲಿ ಇದ್ದಾಗ ನಾನು ಅಲ್ಪ ಅನ್ಕೊಳ್ತೀನಿ. ಇಲ್ಲ, ನಾನು ಪರಬ್ರಹ್ಮ ಸ್ವರೂಪಿ ಅನ್ಕೊಂಡಾಗ ನನಗೆ ಆ ಮಿತಿಗಳು ಅನ್ನೋದು ಇರಲ್ಲ. ನಾನು ಆನಂದ ಸ್ವರೂಪಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀನಿ. ಅದು ಎಲ್ಲ ಜೀವಿಗಳಿಗೂ ಅರ್ಥ ಆಗಿರಲ್ಲ. ಅದಕ್ಕೋಸ್ಕರ ಮತ್ತೆ 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 ಅನುಭವಕ್ಕಾಗಿ ನಾನು ಹೆಚ್ಚಿನ ಆನಂದವನ್ನು ಪಡೆಯೋದಕ್ಕೋಸ್ಕರ ನಾನು ಸೀಮಿತತೆಯಿಂದ ಅಸೀಮತೆಯ ಕಡೆಗೆ ಹೋಗ್ಬೇಕು ಅನ್ನೋದೇ ಆ ಚಲನೆಗೋಸ್ಕರನೇ ಮತ್ತೆ 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 ಹುಟ್ಟಿ ಹುಟ್ಟಿ ಬರ್ತಾರೆ ಜೀವಿಗಳು. ಹಾಗಾಗಿ ನೀನು ಹಿಂದೆನೂ ಇದ್ದೆ, ಆದ್ರೆ ನೀನ್ ಮರ್ತೋಗ್ಬಿಟ್ಟಿದ್ಯಾ. ನನಗೆ ಮರುವಿಲ್ಲ. ಯಾಕೆಂದ್ರೆ ನಾನು ಅವತಾರ ಪುರುಷ, ನಾನು ಸಚ್ಚಿದಾನಂದ ಸ್ವರೂಪಿ ಆತ್ಮ. ನಿನಗಾದ್ರೆ ಅಜ್ಞಾನ ಇದೆ, ಅದಕ್ಕೋಸ್ಕರ ನೀನ್ ಮರ್ತು ಬಿಟ್ಟಿದೀಯಾ. ಅದಕ್ಕೆ ನಾನು ಜ್ಞಾನವನ್ನು ಕೊಡ್ತಾ ಇದ್ದೀನಿ, ನೀನು ತಿಳ್ಕೋ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಣರಂಗದಲ್ಲಿರುವ ಸಕಲರು ಹಿಂದೆಯೂ ಇದ್ದರು, ಮುಂದೆಯೂ ಇರುತ್ತಾರೆ ಅಂದ್ರೆ ಏನರ್ಥ? ರಣರಂಗದಲ್ಲಿ ಅವರೆಲ್ಲರೂ ಮಡಿದದ್ದು ಉಲ್ಲೇಖವಿದೆಯಲ್ಲ, ಎಲ್ಲರೂ ಸತ್ತೋಗಿದ್ದು ನಮಗ್ ಗೊತ್ತಿದೆ. ಈಗಾಗಲೇ ಈಗ ಉತ್ತರ ಬಂದಾಗಿದೆ. ಇರ್ಲಿ, ಇವಾಗ ಯಾರು ರತ್ನಾಜಿ ಅಲ್ವಾ ಬಾಕಿ ಇರೋದು? ರತ್ನ ಅವ್ರು ಹೇಳ್ತೀರಾ? ಮ್ಯಾಮ್, ನಾನು ಉಷಾ ಒಂದ್ ಆ, ಆ, 10 ನಿಮಿಷ ಲೇಟ್ ಆಯ್ತು, ನಾನು ಜಾಯಿನ್ ಆಗಿದ್ದೀನಿ. ಸರಿ, ಓಕೆ. ಫಸ್ಟ್ ಶ್ಲೋಕದಲ್ಲೇ ಜಾಯಿನ್ ಆಗಿದ್ದೆ. ಹಾ, ಇವಾಗ ಅದಕ್ಕೆ. ಹ್ಮ್. ಇದು 3ನೇ ಪ್ರಶ್ನೆಗೆ ಏನಾದರೂ ನಿಮ್ಗೆ ಅನ್ಸಿದ್ರೆ ಹೇಳಿ. ಎಷ್ಟು ಗೊತ್ತಿದ್ಯಾ ಅಷ್ಟು ಹೇಳಿ, ಹಿಂಜರಿಕೆ ಏನು ಬೇಡ. ಮ್ಯಾಮ್, ಇದು ರಣರಂಗದಲ್ಲಿ ಹಿಂದೆನೂ ಇದ್ದೆ ಮುಂದೆನೂ ಇದ್ರು ಅನ್ನೋದಕ್ಕೆ ಆ ಕೃಷ್ಣ ಆ, ಅರ್ಜುನನ್ ತಿಳಿ ಹೇಳ್ತಾ ಇದ್ದಾನೆ ಅನ್ಕೊಂತೀನಿ ಮ್ಯಾಮ್. ಯಾಕಂದ್ರೆ ದೇಹಕ್ಕೆ ಹುಟ್ಟು ಸಾವು ಇದೆ, ಆದ್ರೆ ನಮ್ಮ ಆತ್ಮಕ್ಕಿಲ್ಲ ಅನ್ನೋ ಇದ್ರಲ್ಲಿ ಕರೆಕ್ಟ್. ಇಲ್ಲ. ಹಾಗಾಗಿ ನೀನು ಅಯ್ಯೋ ನನ್ನ ದೊಡ್ಡಪ್ಪ, ಇವರು ನನ್ನ ಗುರುಗಳು ಎಲ್ಲಾರ ಮುಂದೆ ಯುದ್ಧ ಮಾಡ್ತಾ ಇದ್ದೀನಲ್ಲ ಅನ್ನೋ ಇದ್ರಲ್ಲಿದ್ಯಾ, ಅದನ್ನ ತಲೆಯಿಂದ ತೆಗ್ದಾಕು ಅನ್ನೋ ರೀತಿಯಲ್ಲಿ ಅವನ್ಗೆ ತಿಳಿ ಹೇಳೋದಿಕ್ಕೆ ಇದೆಲ್ಲ ಹೇಳ್ತಾ ಇದ್ದಾನೆ ಅನ್ಸುತ್ತೆ. ಹೌದು. ಇವಾಗ ನಾವು ಅದೇ ಯಾರಾದ್ರೂ ಆ ಈ ಆ, ಹುಟ್ಟಿದ್ರು ಅಂತಂದ್ರೆ ಏನು, ದೇಹ ಬಂತು ಅಲ್ವಾ. ಆದ್ರೆ ಯಾವಾಗ್ಲೂ ಇರುವಂತಹದ್ದೇ. ಆತ್ಮ ಅನ್ನೋದು ಯಾವಾಗ್ಲೂ ಇದೆ. ಅದೇ ನಾನು. ಈ ದೇಹ ಯಾವಾಗ ಬಂತು ಹೊರಗಡೆಗೆ ಕಣ್ಣು ಕಾಣಿಸ್ತು ಅವಾಗ ಹುಟ್ಟಿತು ಅಂತ ಬಿಟ್ಟು ಹೇಳ್ತೀವಿ. ಯಾವಾಗ ಅದು ಆ ಮ್, ಆ, ಆ ಆತ್ಮ ಅಂದ್ರೆ ಜೀವಾತ್ಮ ಯಾವಾಗ ಹೊರಗಡೆ ಹೋಗ್ತಾನೋ ಅವಾಗ ಆ ದೇಹ ಇದು ಸತ್ತೋಯ್ತು ಅಂತ ಹೇಳ್ತೀವಿ. ಆದ್ರೆ ಏನಿಲ್ಲ, ಅದು ಬಟ್ಟೆನ ಕಳಚಿದ ಹಾಗೆ. ಅದು ಜ್ಞಾನಿಗಳಿಗೆ ಗೊತ್ತಿರುವಂತಹದ್ದು. ನಾವಾದ್ರೆ ದುಃಖ ಪಡ್ತೀವಿ. ಯಾತಕ್ಕೆ? ನಾವು ಆ ದೇಹಕ್ಕೆ ಅಂಟುಕೊಂಡಿರೋದಕ್ಕೋಸ್ಕರ ಅಲ್ವಾ. ಅವ್ರಿಲ್ಲ ಇನ್ನ. ನಾವ್ ಯಾಕೆಂದ್ರೆ ಯಾವುದೇ ಅನುಭವ ಪಡಿಬೇಕಾದ್ರೆ ನಮ್ಗೆ ದೇಹ ಅನ್ನೋದಿದ್ರೆ ತಾನೆ, ನಮ್ಗೆ ಗೋಚರವಾದ್ರೆ ತಾನೆ ನಾವು ಅದ್ರ ಅನುಭವ. ಮತ್ತೆ ಅವರು ನಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತಲೋ, ಇವಾಗ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಆ ಇಲ್ಲದೆ ಹೋದಾಗ ನಾವೆಷ್ಟೊಂದು ದುಃಖ ಪಟ್ಟಿರ್ತೀವಿ ಅಲ್ವಾ. ಯಾತಕ್ಕೆ? ನಮ್ಮನ್ ಮತ್ತೆ ನೋಡ್ಕೊಳ್ಳೋರು ಇಲ್ಲ ಅಂತಂದ್ಬಿಟ್ಟು ನಾವು ವ್ಯಥೆ ಪಡ್ತೀವಿ. ಆದ್ರೆ ಹಾಗಲ್ಲ, ಆತ್ಮ ಅನ್ನೋದು ಸದಾಕಾಲವೂ ಇರುವಂತಹದ್ದು ಅನ್ನುವ ಜ್ಞಾನವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ನೀನು ಅದಕ್ಕೋಸ್ಕರ ಚಿಂತೆ ಮಾಡ್ಬೇಡ. ಆದ್ರೆ ನೀನ್ ಏನು ಇವಾಗ ನೀನ್ ಅವ್ರನ್ನ ಸಾಯಿಸ್ಲಿಲ್ಲ ಅಂತಂದ್ರೆ ಅವ್ರು ಸಾಯ್ದೆ ಹಾಗೆ ಇರ್ತಾರಾ? ಒಂದು ದಿನ ಸತ್ತೇ ಸಾಯ್ತಾರೆ ಅಲ್ವಾ.
ನೀನ್ ಬಿಟ್ಬಿಟ್ಟಿಯಪ್ಪ, ಇವತ್ತು ನೀನು ಯುದ್ಧ ಮಾಡ್ಲಿಲ್ಲ, ಹಾಗನ್ಬಿಟ್ಟು ಅವರು ಯಾವಾಗ್ಲೂ ಇರ್ತಾರ? ಇರೋದಕ್ಕೆ ಸಾಧ್ಯ ಇಲ್ಲ. ಅವ್ರ ದೇಹ ಒಂದಿನ, ಇವತ್ತಲ್ಲ ಇನ್ನೊಂದಿನ ಹೋಗುವಂತದ್ದೇ. ಅಂತ ಹೋಗುವಂತದ್ದಕ್ಕೆ ಯಾತಕ್ ನೀನ್ ಚಿಂತೆ ಮಾಡ್ತೀಯ? ಈಗ ಧರ್ಮಕ್ಕೋಸ್ಕರ ನೀನು ಧರ್ಮ ಯುದ್ಧವನ್ನು ಮಾಡು ಅಂತ ಶ್ರೀಕೃಷ್ಣ ಹೇಳ್ತಾ ಇರೋದು. ನೀನು ಅರ್ಥವಿಲ್ಲದೆ, ನೀನು ಅಜ್ಞಾನದಲ್ಲಿ ನೀನು ತುಂಬಿ ತುಳುಕ್ತಾ ಇದೀಯ ನೀನು. ಅದಕ್ಕೆ ನಿನ್ಗೆ ಆ ಪೊರೆಯನ್ನ ಕಳಚಿ ಹಾಕೊಂಡು ನೀನ್ ಮಾಡಬೇಕಾದ ನಿನ್ನ ಕರ್ತವ್ಯ ಏನು ಅನ್ನೋದನ್ನ ನೀನು ತಿಳ್ಕೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನಾದ್ರೂ ಪ್ರಶ್ನೆಗಳಿದೆ? ಏನು ಇಲ್ಲ ಅಂತಂದ್ರೆ, ಈಗ ನಿಮ್ಗೆ ಜೀವಿ ಮತ್ತೆ ಮನಸ್ಸು ಅನ್ನೋದು ಏನು ಅನ್ನೋದು ಒಂದ್ ಸ್ವಲ್ಪ ಹೇಳ್ಬೇಕು. ಪ್ರಯತ್ನ ಪಡ್ತೀನಿ ಅದು ಸಿಗುತ್ತಾ ಅಂತ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಈ ಚಿತ್ರ ಕಾಣಿಸ್ತಿದೆ ಅಲ್ವಾ? ಹೌದಮ್ಮ, ಕಾಣಿಸ್ತಿದೆ ಕಾಣಿಸ್ತಿದೆ. ನೋಡಿ, ನಾವು ಅಂತಃಕರಣ ಅಂತೀವಿ, ಮನಸ್ಸು ಅಂತ. ಇದು ಪೂರ್ತಿ ಸಂಪೂರ್ಣ ಇದಕ್ಕೂ ಮನಸ್ಸು ಅಂತ ಹೇಳ್ತೀವಿ. ಇದನ್ನ ನಾವು ಅದು ಫಂಕ್ಷನ್ ಹೇಗ್ ಮಾಡುತ್ತೆ ಅನ್ನೋದ್ರ ಮೇಲೆ 4 ಭಾಗಗಳಾಗಿ, ವಿಭಾಗಗಳಾಗಿ ಮಾಡಲಾಗಿದೆ. ಅಂದ್ರೆ ಒಂದು ಮನಸ್ಸು, ಬುದ್ಧಿ, ಚಿತ್ತ ಮತ್ತೆ ಅಹಂಕಾರ ಅಂತ. ಈ ಮನಸ್ಸು ಅನ್ನೋದು ಇಂದ್ರಿಯಗಳು ತಂದಂತಹ ಒಂದು ಫೋಟೋ. ಇಂದ್ರಿಯಗಳು, ಇವಾಗ ಕಣ್ಣಿದೆ, ಕಣ್ಣು ಹೊರಗಡೆಯಿಂದ ಏನು ಒಂದು ಚಿತ್ರವನ್ನ ತಗೊಂಬರುತ್ತೆ. ಅದು ನಮ್ಮ ಒಂದು ಬ್ರೈನ್, ಮೆದುಳಲ್ಲಿ ಸಂಸ್ಕರಣೆಯಾಗಿ ಅದು ಮನಸ್ಸು ಅನ್ನೋದು, ಮನಸ್ಸು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಇವೆಲ್ಲ ಯಂತ್ರಗಳೇ. ನಮ್ಮ ದೇಹದಲ್ಲಿ ಪ್ರತಿಯೊಂದು ಏನೇನು ಕೆಲಸ ಮಾಡ್ತಾ ಇದೆಯೋ ಇದೆಲ್ಲನೂ ಯಂತ್ರಗಳೇ. ಅಲ್ಲಿ ಸಂಸ್ಕರಣೆಯಾಗಿ ನಾವು ಅದು ಏನು ಆ ಫೋಟೋನ ಏನು ಅಂತಂದ್ಬಿಟ್ಟು ಏನು ಅಂತ ಹೇಳು ಅಂತಂದ್ಬಿಟ್ಟು ಈ ಬುದ್ಧಿಗೆ ಹೇಳುತ್ತೆ. ಈಗ ನಿಮ್ಮ ಹತ್ರ ಒಂದು ಉದಾಹರಣೆಯಾಗಿ ಹೇಳೋಣ. ಒಂದು ಕಪ್ಪು ಕಾರಿದೆ ಅಂತಂದ್ಬಿಟ್ಟು ಇಟ್ಕೊಳ್ಳಿ. ಆ ಕಪ್ಪು ಕಾರನ್ನ ನಾನು ನೋಡಿದೆ ಅಂತಂದ್ಬಿಟ್ಟು ಈ ಕಣ್ಣು ತಗೊಂಬಂದು ಮನಸ್ಸಿಗೆ ಕೊಡುತ್ತೆ. ಆ ಮನಸ್ಸು ಅದು ಹೌದು ಇಲ್ಲ ಅಂತ ಹೇಳಕ್ಕೆ ಅದಕ್ಕೆ ಗೊತ್ತಾಗಲ್ಲ, ಅದು ಬುದ್ಧಿ ಕೊಡುತ್ತೆ. ಆಮೇಲೆ ಅದು ಬುದ್ಧಿ ಏನ್ ಹೇಳುತ್ತೆ? ಹೌದು ಅಂತ ಹೇಳುತ್ತೆ. ಅದು ಕಪ್ಪುದಾಗಿದೆ. ಅದಕ್ಕೆ ಹೆಂಗ್ ಹೇಳುತ್ತೆ ಬುದ್ಧಿ? ಈ ಚಿತ್ತದಲ್ಲಿ ಶೇಖರಣೆ ಆಗಿರುತ್ತೆ. ಚಿತ್ತದಲ್ಲಿ ಇದು ಕಾರು ಅಂತಂದ್ರೆ ಹೀಗಿರ್ಬೇಕು, ಈ ಚಿತ್ರ ಹೀಗಿದ್ರೆ ಇದು ಕಾರು. ಆಮೇಲೆ ಇದು ಕಪ್ಪು ಅಂತಂದ್ರೆ ಹೀಗಿದೆ ಅನ್ನೋದು ಎಲ್ಲವೂ ಈ ಚಿತ್ತದಲ್ಲಿ ಶೇಖರಣೆ ಆಗಿರುತ್ತೆ. ಅದರ ಸಹಾಯವನ್ನ ಪಡೆದುಕೊಂಡು ಬುದ್ಧಿ ಹೌದು ಇದು ಕಪ್ಪು ಕಾರು ಅಂತಂದ್ಬಿಟ್ಟು ಈ ಬುದ್ಧಿ ಹೇಳುತ್ತೆ. ಆಗ ಹೇಳಿದಾಗ ಅದಕ್ಕೇನ್ ಮಾಡ್ಬೇಕು ಅಂತಂದ್ಬಿಟ್ಟು ಅದನ್ನೇನು ಎಲ್ಲಾದ್ರೂ ಒಂದ್ ಕಡೆ ಪಾರ್ಕಿಂಗ್ ಸ್ಲಾಟ್ ಅಲ್ಲಿ ಹಾಕ್ಬೇಕಾ, ಅಥವಾ ಅದನ್ನ ಸರ್ವಿಸ್ ಕೊಡ್ಬೇಕಾ, ಅದನ್ನೆಲ್ಲ ಏನ್ ಮಾಡ್ಬೇಕಾದ್ರೂ ಅದನ್ನ ತಗೊಂಬಂದು ಬುದ್ಧಿಗೆ ಹೇಳುತ್ತೆ. ಬುದ್ಧಿ ತನ್ನ ಚಿತ್ತದಲ್ಲಿ ಶೇಖರಣೆಯಾಗಿರುವಂತಹ, ಸಂಗ್ರಹವಾಗಿರುವಂತಹ ಮಾಹಿತಿಗಳನ್ನ ತೆಗೆದು ಅದು ಹೀಗ್ ಮಾಡ್ಬೇಕು ಅಂತ ನಿರ್ಣಯವನ್ನ ಮಾಡುತ್ತೆ. ಈ ಅಹಂಕಾರ ಏನ್ ಮಾಡುತ್ತೆ? ನನ್ನದು ಅನ್ನೋದನ್ನ, ಈ ಕಾರು, ಕಪ್ಪು ಕಾರು ನನ್ನದು ಅಂತ ಬರುತ್ತೆ. ಹೀಗೆ ಈ 4 ವಿಭಾಗಗಳನ್ನ
ಹೀಗೆ ಸಪ್ರೇಟ್ ಸಪ್ರೇಟ್ ಇಲ್ಲ, ಆದರೆ ಅರ್ಥ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಹೀಗೆ ನಾಲ್ಕು ವಿಭಾಗಗಳನ್ನ ತೋರಿಸಲಾಗಿದೆ. ಇವೆಲ್ಲವೂ ಸಹ ಕೆಲಸ ಮಾಡೋದು ಹೇಗೆ? ಈ ಆತ್ಮನಿದ್ದರೆ ಮಾತ್ರ ಇವೆಲ್ಲ ಕೆಲಸ ಮಾಡೋದು. ಈ ಆತ್ಮನ ಬೆಳಕು ಇವುಗಳ ಮೇಲೆ ಬೀಳುತ್ತೆ. ಇದು ಸೂಕ್ಷ್ಮ ಶರೀರದಲ್ಲಿ ಇರುವಂತಹದ್ದು. ಈ ಈ ದೇಹ ಅನ್ನೋದು, ನಾವು ಸತ್ತಾಗ ದೇಹ ಅನ್ನೋದು ಹೋಗ್ಬಿಡುತ್ತೆ. ದೇಹ ಅದು ಪಂಚಭೂತಗಳಲ್ಲಿ ಲೀನವಾಗ್ಬಿಡುತ್ತೆ. ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹದ್ದೇ ಅಲ್ವಾ? ಆಮೇಲೆ ನಾವು ಎಲ್ಲಿ ಹೋಗ್ತೀವಿ ಅನ್ನೋದು ಪ್ರಶ್ನೆ. ಈಗ ಮನಸ್ಸು ಅನ್ನೋದು ಇರುತ್ತೆ. ಇನ್ನು ಒಂದಷ್ಟು ವಿಚಾರಗಳಿವೆ, ಮುಂದೆ ಹೇಳ್ತಾ ಹೋಗ್ತೀನಿ. ಈ ತಕ್ಷಣಕ್ಕೆ ಈ ಮನಸ್ಸಿನ ವಿಚಾರವನ್ನು ಮಾತ್ರ ತೆಗೆದುಕೊಳ್ಳೋಣ. ಈ ಮನಸ್ಸು ಒಂದು ಸೂಕ್ಷ್ಮ ಜೀವದ ಒಂದು ಭಾಗ. ಇದು ಮುಂದೆ ಪ್ರಯಾಣವಾಗುವಂಥದ್ದು. ಇದರಲ್ಲಿ ಸಂಗ್ರಹವಾಗಿರುವಂತಹ ಮಾಹಿತಿಗಳು, ಈ ಬುದ್ಧಿ, ಮನಸ್ಸು, ಅಹಂಕಾರ. ಈ ಅಹಂಕಾರ ಇದರಲ್ಲಿ ಅಜ್ಞಾನದಲ್ಲಿ ಇರುತ್ತೆ. ಅದು ನಾನು ಯಾರು ಅನ್ನೋದು ಗೊತ್ತಿರಲ್ಲ. ಈ ಆತ್ಮಕ್ಕೇನೋ ಆಗಲ್ಲ, ಆತ್ಮನೇ ನಾನು ಅಂತ ಗೊತ್ತಿಲ್ಲ. ಯಾವತ್ತು ನಾನು ಆತ್ಮನೇ ಅಂತ ಈ ಅಹಂಕಾರಕ್ಕೆ ಗೊತ್ತಾಗೋಗ್ಬಿಡುತ್ತೋ ಅವತ್ತಿನ ದಿನ ಅದು ಜೀವನ್ ಮುಕ್ತ. ಇದು ಎಲ್ಲವೂ ಬರೀ ಭ್ರಮೆಯಿಂದ ಈ ನಾನು ಅನ್ನುವುದು ಬಂದಿರುತ್ತೆ. ಇದು ಒಂದಷ್ಟು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಮುಂದೆ ಮುಂದೆ ಮನಸ್ಸು ಅದ್ರ ಬಗ್ಗೆ ಎಲ್ಲನೂ ಬರ್ತಾ ಹೋಗುತ್ತೆ. ನಾನು ಹೇಗೆ ಸಂಚಾರ, ಇವಾಗ ಬಟ್ಟೆ ತೆಗ್ದು ಹಾಕ್ಬಿಟ್ಟು ಹೋಗ್ತೀನಿ ಅಂತಂದ್ರೆ ನಾನು ಎಲ್ಲಿ ಹೋಗ್ತೀನಿ, ಅವೆಲ್ಲ ವಿಚಾರಗಳು ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪನೇ ವಿಚಾರಗಳನ್ನ ನೀವು ಗಮನಿಸಿ ಇಟ್ಕೊಳ್ಳಿ. ಇಷ್ಟು ಸ್ಪಷ್ಟ ಆಗಿದೆ ಅಲ್ವಾ? ಇವತ್ತು ಹೌದು ಮ್ಯಾಮ್. ಮುಗ್ಸಲ್ವಾ? ಓಕೆ ಮ್ಯಾಮ್. ಓಕೆ ಮ್ಯಾಮ್. ಏನು ಪ್ರಶ್ನೆಗಳೇನಿಲ್ಲ ಅಲ್ವಾ? ಇಲ್ಲ ಮ್ಯಾಮ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು.